ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಪರಮ ಬೆಳಗಲ್. ನಮ್ಮ ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈ ಒಂದು ಏನೋ ಬಸವೇಶ್ವರವರ ಬೆಳ್ಳಿ ಮೂರ್ತಿಯ ಒಂದು ಪ್ರಕರಣ ಕಳ್ಳತನವಾಗಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಆ ಒಂದು ಕಳ್ಳತನದ ಪ್ರಕರಣದ ಕುರಿತು ನಿನ್ನೆ ಒಂದು ಪ್ರೆಸ್ ಮೀಟ್ ಆಯಿತು. ಆ ಒಂದು ಪ್ರೆಸ್ ಮೀಟ್ನಲ್ಲಿ ಏನೇನಾಯಿತು ಅನ್ನೋದನ್ನು ನಾನು ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ. ಮತ್ತು ಅದರ ಜೊತೆಗೆ ಏನರು ಕಳ್ಳರು ಎಲ್ಲಿಯವರು, ಅವರ ಒಂದು ಸಂಪೂರ್ಣ ಡೀಟೇಲ್ಸ್ ಏನು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಈಗ ಆ ಒಂದು ಬೆಳ್ಳಿಯ ಮೂರ್ತಿ ಯಾವ ಸ್ಥಿತಿಯಲ್ಲೈತಿ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದೆಲ್ಲವನ್ನು ವಿವರಣೆಯಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ ನಮಗೆ ಪ್ರೋತ್ಸಾಹ ಆಗ್ತೈತಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡ್ರಿ ಅಂತ ಕೇಳ್ಕೊತೀನಿ. ಇನ್ನು ವಿಚಾರವನ್ನು ಹೇಳೋದಂತಂದ್ರೆ ಏನು ನಮ್ಮ ಒಂದು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಅನ್ನುವಂಥ ಒಂದು ಗ್ರಾಮದೊಳಗೆ ಒಂದು 32ರಿಂದ 35 kg ಒಳಗಡೆ ಇರುವಂಥ ಒಂದು ಬೆಳ್ಳಿಯ ಮೂರ್ತಿ ಕಳ್ಳತನವಾಗಿರುವಂಥದ್ದು ಜುಲೈ 5ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಅದರ ಒಂದು ಪ್ರಕರಣ ದಾಖಲ ಹಿನ್ನೆಲೆಯಾಗಿ ಯಾವುದೇ ಏನೋ ಒಂದು ಸಣ್ಣ ಸುಳಿವು ಇಲ್ಲದೆ ಇರುವಂಥ ಒಂದು ಸ್ಥಿತಿ ಒಳಗಿತ್ತು. ಅದನ್ನು ಕಷ್ಟಪಟ್ಟು ಪೊಲೀಸರು ತನಿಖೆ ಮಾಡಿ ಎಲ್ಲವನ್ನು ಹುಡುಕಾಟದೊಳಗೆ ಎಲ್ಲವನ್ನು ಹಿಡಿದಾರೆ. ಈಗ ಆಲ್ರೆಡಿ ಹಿಡಿದು ಆ ಒಂದು ಏನೋ ಬೆಳ್ಳಿಯ ಮೂರ್ತಿ ಇತ್ತಲ್ಲ, ಆ ಒಂದು ಮೂರ್ತಿಯನ್ನು ಸಂಪೂರ್ಣವಾಗಿ ವಾಪಸ್ಸು ಎಲ್ಲ ರಿಕವರ್ ಮಾಡ್ಕೊಂಡ್ರ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಆ ಒಂದು ಬೆಳ್ಳಿಯ ಮೂರ್ತಿ ಅದು ಮೂರ್ತಿಯಾಗಿಲ್ಲ, ಎಲ್ಲ ಫುಲ್ಲು ಆ ಒಂದು ಕಳ್ಳರು ಕರಗಿಸ್ಬಿಟ್ರೆ ಅದನ್ನು ಎಲ್ಲ ಸಂಪೂರ್ಣವಾಗಿ ಒಂದು 32 kg ಬೆಳ್ಳಿ ಮೂರ್ತಿ ಇತ್ತದ ಆಲ್ರೆಡಿ ಅದನ್ನು ಸಂಪೂರ್ಣವಾಗಿ ಕರಗಿಸಿಬಿಟ್ರ. ಆ ಒಂದು ಕರಗಿಸಿದಂಥ ಒಂದು ವಿಡಿಯೋ ಸಂಪೂರ್ಣವಾಗಿ ಇಲ್ಲಿ ಐತಿ, ಒಂದು 15 ಸೆಕೆಂಡ್ದು ನೋಡ್ಕೊಂಬರ್ರಿ. ಇದು ಬೆಲ್ಟ್ ಆಗಿದೆ, ಬೆಲ್ಟ್ ಮಾಡಕ್ ನೋಡ್ಯಾರ ಸರ್ ಆಗಿದೆ ನಂಬರ್ ನೋಡಿದ್ರಲ್ಲ ಆ ಒಂದು ಮೂರ್ತಿ ಈಗ ಆಲ್ರೆಡಿ ಎಲ್ಲ ಅದು ಸಂಪೂರ್ಣವಾಗಿ ಆ ಒಂದು ಪೊಲೀಸರು ಆ ಒಂದು ಬೆಳ್ಳಿಯ ಮೂರ್ತಿಯನ್ನು ರಿಕವರಿ ಮಾಡಿಕೊಂಡ್ರ. ಅದು ಅಲ್ಲದೆ ಅವರು ಏನೋ ಎಲ್ಲಿಯವರು ಏನು ಅನ್ನೋದನ್ನು ಎಲ್ಲವನ್ನು ಸಂಪೂರ್ಣವಾಗಿ ಪತ್ತೆ ಹಚ್ಚಿ ಇವತ್ತು ಅವರ ಒಂದು ಡೀಟೇಲ್ಸ್ ಕೂಡ ಜನರಿಗೆಲ್ಲ ಬಿಟ್ಟಾರ. ಆಮೇಲೆ ಅದು ನೀವು ಯಾರು ನೋಡಿಲ್ಲ ಅಂತಂದ್ರೆ ನಾನು ಈ ಸದ್ಯ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅವರ ಒಂದು ಡೀಟೇಲ್ಸು. ಅದಾದಮೇಲೆ ಆ ಒಂದು ಬೆಳ್ಳಿಯ ಮೂರ್ತಿ ಈಗ ಸದ್ಯಕ್ಕಿರುವಂಥದ್ದು ದುಡ್ಡಿಂದ ಲೆಕ್ಕಾಚಾರಗಳು ಎಷ್ಟೆಷ್ಟಾಗೈತಿ ಏನೋ ಅಂತದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಮೇನ್ ಆರೋಪಿ ಯಾರಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಫೋಟೋ ಹಾಕ್ತೀನಿ ನೋಡ್ರಿ. ಇಲ್ಲಿ ಆರೋಪಿತರ ಹೆಸರು ಮತ್ತು ಛಾಯಾಚಿತ್ರಗಳು ಅಂತೇಳಿ ಒಂದು ಫೋಟೋ ಹಾಕ್ತೀನಿ, ಎಲ್ಲ ನೋಡ್ತಾ ಹೋಗ್ರಿ. ಅದರ ಒಂದು ಡೀಟೇಲ್ಸ್ ಇಲ್ಲಿ ಐತಿ. ಏನು ಸುರೇಶ್ ಕುಮಾರ ತಂದೆ ಶಾಂತಿಲಾಲ್ ಸೋನಿ ಅಂತ 51 ವರ್ಷದವ, ಸಾಕಿನ್ ಜೈನಿವಾಸ್ ಅಂತ ಗೋಯಿಲ್ ಜಿಲ್ಲೆ ಸಿರೋಯಿ ರಾಜಸ್ಥಾನದ ರಾಜ್ಯ, ಹಾಲಿ ಬುಗ್ರೀನ್ ಅಪಾರ್ಟ್ಮೆಂಟ್ನ 8ನೇ ಬ್ಲಾಕ್ ಅಂತ, ಪ್ಲಾಟ್ ನಂಬರ್ 1004 ವಸ್ತಾಲ್ ಅಹಮದಾಬಾದ್ನ ಗುಜರಾತ್ ರಾಜ್ಯ ಅಂತ. ಈತ 51 ವರ್ಷ, ಇವನೇ ಮೇನ್ ಆರೋಪಿಯಾಗಿ ಪತ್ತೆಯಾಗಿದ್ದು. ಆಮೇಲೆ ಇದು ಇಲ್ಲಿ ಅಷ್ಟೇ ಅಲ್ಲ, ಗುಜರಾತ್ ಒಳಗೂ ಕೂಡ ಇವನು ಒಂದು 5-6 ಸ್ಟೇಷನ್ ಒಳಗಡೆ ಕಳ್ಳತನದ ಪ್ರಕರಣ ದಾಖಲಾಗೈತಿ ಅನ್ನುವಂಥದ್ದನ್ನು ಕೇಳ್ಪಟ್ಟಾರ. ಆಮೇಲೆ ದಾಖಲಾಗಿರುವಂಥದ್ದು ಇದರಲ್ಲಿ ಕೆಳಗಡೆ ಮಾಹಿತಿ ಕೊಟ್ಟಾರ. ಅಲ್ಲಿ ಯಾವ್ಯಾವ ಸ್ಟೇಷನ್ ಒಳಗೆ ಆತನದ ಹೆಸರು ದಾಖಲಾಗೈತಿ, ಎಷ್ಟೆಷ್ಟು ಕಳ್ಳತನ ಮಾಡಿ ಅನ್ನೋಂಥದ್ದು ಕೆಳಗೆ ಕೊಟ್ರ. ಅದನ್ನೆಲ್ಲ ಹೇಳ್ತಾ ಹೋದ್ರೆ ಸುಮ್ಮನೆ ಟೈಮ್ ಆಗ್ತದೆ, ವಿಡಿಯೋ ಲೆಂತಿ ಆಗ್ತದೆ ಅನ್ನೋ ಸಲುವಾಗಿ ನಿಮಗೆ ಆ ವ್ಯಕ್ತಿ ಹೆಸರು ಮತ್ತು ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ ಅಷ್ಟೇ. ಇನ್ನು 2ನೇ ಆರೋಪಿ ಯಾರಪ್ಪ ಅಂತಂದ್ರೆ ಇಲ್ಲಿ ಅದನ್ನೆಲ್ಲ ಈಗ ಫೋಟೋ ಹಾಕ್ತಿಲ್ಲ ಅಂತಲ್ಲ, ಇವನೇ ಬ್ರಹ್ಮಾರ್ ಅಂತ, ತಂದೆ ಟೋಪಿಯಾ ನೆಟ್, ಇವನ ವಯಸ್ಸು 35 ವರ್ಷ. ಇವನು ಒಂದು ಸಾಕಿನ ಊರು ಯಾವುದಪ್ಪ ಅಂದ್ರೆ ಅಂಬಾಜಿ ಕುಂಬೇರಿಯಾ ಅಂತ, ಗುಜರಾತ್ ರಾಜ್ಯದ ಇವನು ಕೂಡ. ಇನ್ನು 3ನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇದರಲ್ಲಿ ಟೋಟಲಿ ಎಷ್ಟು ಜನ ಇದಾಗೋರಪ್ಪ ಅಂದ್ರೆ 3 ಜನ ಆಗಿರುವಂಥದ್ದು. 3ನೇ ವ್ಯಕ್ತಿ ಇಲ್ಲಿ ಫೋಟೋ ಹಾಕ್ತಿರಲ್ಲ, ಈ ವ್ಯಕ್ತಿ ಏನು ಇಂದ್ರಜಿತ್ತ, ತಂದೆ ಮುನಿಯಾರ ನೆಟ್ ಅಂತ, ಇವನ ವಯಸ್ಸು ಒಂದು 33 ವರ್ಷ, ಸಾಕಿನ ಅಂಬಾಜಿ ಕುಂಬಾರಿ ಅಂತ, ಗುಜರಾತ್ ರಾಜ್ಯದವನು ಇವನು ಕೂಡ. ಇವರೆಲ್ಲ 3 ಜನರು ಗುಜರಾತ್ ರಾಜ್ಯದವರವರು. ಸಂಪೂರ್ಣವಾಗಿ ಇವರೆಲ್ಲವರು 3 ಜನರು ಕುಂತು ಈ ಒಂದು ಬೆಳ್ಳಿಯ ಮೂರ್ತಿಯನ್ನು ಯಾವ್ಯಾವ ರೀತಿ ಕಳ್ಳತನ ಮಾಡಬೇಕು ಏನು ಅನ್ನೋದನ್ನು ಎಲ್ಲವನ್ನು ಪ್ಲ್ಯಾನ್ ಹಾಕ್ಕೊಂಡು ಈ ಒಂದು ಮೂರ್ತಿಯನ್ನು ಕಳ್ಳತನ ಮಾಡಿಕೊಂಡು ತಾವು ಒಯ್ದು ಆಲ್ರೆಡಿ ಅದನ್ನೆಲ್ಲ ಕರಗಿಸಿ ಇಟ್ಟಿರುವಂಥ ಒಂದು ಸಂದರ್ಭದೊಳಗೆ ಪೊಲೀಸರು ಒಂದು ಹುಡುಕಾಟದೊಳಗೆ ಇವರು ಸಿಕ್ಕಿರುವಂಥದ್ದು. ಇವರು 3 ಜನ. ಬಿಜಾಪುರ ಪೊಲೀಸರು SP ರವರ ನೇತೃತ್ವದಲ್ಲಿ ಮಾಡಿದಂತ ಒಂದು ಪ್ರಮುಖ ಡಿಟೆಕ್ಷನ್ ಬಗ್ಗೆ ಈ ಮಾಹಿತಿ ನೀಡಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5ನೇ ಜುಲೈ ದಿನಾಂಕ 5/7/2026 ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂತ ಬಸರಕೋಡ್ ಗ್ರಾಮದಲ್ಲಿ ಶ್ರೀ ಪವಾಡ್ ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಕಳುವು ಪ್ರಕರಣ ದಾಖಲಾಗುತ್ತೆ.
ಈ ಘಟನೆಯಲ್ಲಿ ಕೆಲವು ಆರೋಪಿತರು ಮಧ್ಯರಾತ್ರಿ ವೇಳೆಯಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ದೇವಸ್ಥಾನದ ಗರ್ಭಗುಡಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿದ್ದಂತ ಶ್ರೀ ಪವಾಡ್ ಬಸವೇಶ್ವರ ರವರ ಬೆಳ್ಳಿಯ ಮೂರ್ತಿಯನ್ನ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮೂರ್ತಿ ಸುಮಾರು 32 kg ತೂಕದಿರುತ್ತೆ. ಇದ್ರ ಮೌಲ್ಯ ಸುಮಾರು 52 ಲಕ್ಷ ಆಗಿದೆ. ಇಷ್ಟು ಬೆಳೆ ಬಾಳುವ ಒಂದು ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದಲ್ಲದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾದಂತ ದೇವಸ್ಥಾನ ಮತ್ತೆ ಮಹತ್ವವಾದಂತ ದೇವಸ್ಥಾನ. ಬಸರ್ಕೋಟ್ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ನಾವು ಬಹಳ ಗಂಭೀರವಾಗಿ ತಗೊಂಡಿದ್ವಿ. ಹಾಗೂ SP ರವರು ಈ ಒಂದು ತನಿಖೆಯನ್ನ ಮುಂದಾಳತ್ವವನ್ನು ಮಾಡಿ ಸುಮಾರು 4 ತಂಡಗಳನ್ನ ಪತ್ತೆ ಕಾರ್ಯ ಮಾಡಕ್ಕೆ 4 ತಂಡಗಳನ್ನ ರಚನೆ ಮಾಡಿದ್ರು. ಈ ತಂಡದಲ್ಲಿ ಪ್ರಮುಖವಾಗಿ ಬಸವನ್ ಬಾಗೇವಾಡಿ ಉಪವಿಭಾಗದ DSP ರವರಾದಂತ ಚಂದ್ರಕಾಂತ್ ನಂದರೆಡ್ಡಿ ರವರು, ಮೊಹಮ್ಮದ್ ಫಜುದ್ದೀನ್ CPI ಮುದ್ದೇಬಿಹಾಳ್ ರವರು, ಸಂಜಯ್ ತಿಪ್ಪಾರೆಡ್ಡಿ PSI ಮುದ್ದೇಬಿಹಾಳ್ ಹಾಗೂ RS ಭಂಗಿ PSI ರವರು ಹಾಗೂ ಸುಮಾರು 20 ಜನ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಒಂದು ತಂಡವನ್ನ ಮಾಡಿ ಬಹಳಷ್ಟು ಆಳವಾಗಿ ಹಾಗೂ ಬೇರೆ ಬೇರೆ ರೀತಿಯಿಂದ ತನಿಖೆಯನ್ನ ಮಾಡಿ ಪ್ರಕರಣ ಪತ್ತೆ ಮಾಡಿದ್ದಾರೆ. ಆಮೇಲೆ ನಾವು ಅನ್ಕೊಂಡಿದೀವಿ ಯಾವುದೇ ರೀತಿಯಂಥದ್ದು ಇಲ್ಲಿ ಊರನವ್ರು ಏನಾದ್ರು ಸುಳಿವು ಇರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಇದರಲ್ಲಿ ಯಾವುದೇ ರೀತಿಯಾದಂಥ ಊರನವರ ಸುಳಿವು ಏನೂ ಕಂಡು ಬಂದಿಲ್ಲ. ಇವರೇ 3 ಜನ ಸಂಪೂರ್ಣವಾಗಿ ನಾವು ಇದೆಲ್ಲ ಮಾಡಿದ್ದು ಅನ್ನುವಂಥದ್ದನ್ನು ಅವರು ಒಪ್ಕೊಂಡಿರುವಂಥದ್ದು. ಅದು ಅಲ್ಲದೆ ಈಗ ಆಲ್ರೆಡಿ ಬೆಳ್ಳಿ ಮೂರ್ತಿನ ವಾಪಸ್ ರಿಕವರ್ ಮಾಡ್ಕೊಂಡ್ರೆ ಅದಕ್ಕೆ ಏನೇನು ಕಾನೂನು ಪ್ರಕಾರ ಏನೇನು ಆಗಬೇಕು ಅದೆಲ್ಲ ಆಗಿ ವಾಪಸ್ ಆ ಒಂದು ಬೆಳ್ಳಿ ಮೂರ್ತಿಯನ್ನು ಮತ್ತೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೇಳ್ಪಟ್ಟಿನಿ. ಇನ್ನು ಅದು ಅಲ್ಲದೆ ಈ ಒಂದು ಬೆಳ್ಳಿಯ ಮೂರ್ತಿಯ ಮೌಲ್ಯ ಎಷ್ಟಾಗೈತಪ್ಪ ಅಂತಂದ್ರೆ 52 ಲಕ್ಷ ಚಿಲ್ಲರ ಆಗೈತಿ. 52 ಲಕ್ಷ ರೂಪಾಯಿ ಒಳಗೆ 52 ಲಕ್ಷ ರೂಪಾಯಿ ಮೇಲೆ ಆ ಒಂದು 52 ಲಕ್ಷದಿಂದ 53 ಲಕ್ಷ ಒಳಗಡೆ ಈ ಒಂದು ಬೆಳ್ಳಿಯ ಮೂರ್ತಿಯ ಒಂದು ಬೆಲೆ ಆಗೈತಿ ಅನ್ನುವಂಥದ್ದು ಆಲ್ರೆಡಿ ವರದಿ ಆಗೈತಿ. ಈಗ ಅದರದೊಂದು ಎಲ್ಲವನ್ನು ಸಂಪೂರ್ಣವಾಗಿ ವಿವರಣೆಯಾಗಿ ನೋಡಿದ ಮೇಲೆ ಅದು 52 ಲಕ್ಷ ರೂಪಾಯಿಂದ 53 ಲಕ್ಷದ ಒಳಗಡೆ ಇದರ ಒಂದು ಮೌಲ್ಯ ಆಗೈತಿ ಅನ್ನುವಂಥದ್ದನ್ನು ಪೊಲೀಸರು ಆಲ್ರೆಡಿ ತಿಳಿಸಿದ್ದಾರೆ. ಇಷ್ಟು ಈ ಒಂದು ನಿನ್ನೆ ನಡೆದಿರುವಂಥದ್ದು. ಇನ್ನೊಂದು ನನ್ನ ವಿಚಾರಗಳನ್ನ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಇವರೆಲ್ಲ ಇಲ್ಲೇ ಬಂದು ಇಲ್ಲೇ ಏನೇನೋ ಮಾಡಿಕೊಂಡು ಇಲ್ಲೇ ಇದ್ದು ಜೀವಿಸ್ತಿರ್ತಾರೆ. ಅದು ಅಲ್ಲದೆ ಇಂಥ ಪ್ರಕರಣಗಳು ಶುರು ಮಾಡ್ತಾರೆ. ಅದಕ್ಕೋಸ್ಕರ ಆದಷ್ಟು ಇಂಥವ್ರು ಹೊರಗಿನ ರಾಜ್ಯದವ್ರನ್ನ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಯಾವುದೇ ರೀತಿ ಅಂತ ಅಲ್ಲಿ. ಆಮೇಲೆ ಎಲ್ಲರೂ ಬಂತಂತಂದ್ರೆ ಅಷ್ಟು ಕಷ್ಟ ಮಾತಾಡಿಸ್ತಾ ಹೋಗ್ರಿ. ಇವರು ಕೆಟ್ಟ ಸ್ವಲ್ಪ ಡೇಂಜರಸ್ ಪರ್ಸನ್ಗಳು ಇವರೆಲ್ಲ. ಇಲ್ಲೇ ಬಂದು ಇಲ್ಲೇ ಕೆಲಸ ಮಾಡಿ ಇಲ್ಲೇ ತಿಂದು ಇದೇ ಈ ಒಂದು ಇದಕ್ಕೆ ರಾಜ್ಯಕ್ಕೆ ಒಂದು ಮಸಿ ಬಳಿಯುವಂಥ ಕೆಲಸ ಮಾಡ್ತಾರೆ ಇವರೆಲ್ಲ. ಇಂತಿಂಥ ಒಂದು ಪ್ರಕರಣಗಳಲ್ಲಿ ಎಲ್ಲೆಲ್ಲಿದ್ದ ಬಂದ ಕೇಸ ಇಂಥ ಪ್ರಕರಣಗಳನ್ನ ಸೃಷ್ಟಿ ಮಾಡ್ಕೋತಾರೆ ಅಂದ್ರೆ ಇವರು ಎಂಥ ಒಂದು ಮನಸ್ಥಿತಿ ಒಳಗಿರ್ಬೇಕು ನೀವು ಯೋಚನೆ ಮಾಡಿರಿ. ಆಮೇಲೆ ನನಗೆ ಆಶ್ಚರ್ಯ ಆಗಿದ್ದು ಅದು ಒಂದೇ, ಆ ಒಂದು ಮೂರ್ತಿಯನ್ನು ಸಂಪೂರ್ಣವಾಗಿ ಎಲ್ಲ ಕರಗಿಸ್ಬಿಟ್ಟಾರ. ಅದ ಶಾಕ್ ಆಗೋಗ್ಬಿಡ್ತು. ನಿನ್ನೆ ಆ ಒಂದು ವಿಡಿಯೋಗಳ ವರದಿಯಾಗಿ ನಮ್ಗೆ ಬರ್ತಿರ್ಬೇಕಾದ್ರೆ ನೋಡಿದೆ, ಶಾಕ್ ಆಗ್ಬಿಡ್ತು ನನಗೆ. ಏನು ಮರೆ ಆಲ್ರೆಡಿ ಎಲ್ಲ ಸಂಪೂರ್ಣವಾಗಿ ಕರಗಿಸ್ಬಿಟ್ರಲ್ಲ ಇವರು ಅಂಥೇಳಿ ಅಷ್ಟೊಂದು ಆಶ್ಚರ್ಯ ಆಗ್ಬಿಡ್ತು. ಇಂಥ ಒಂದು ಪ್ರಕರಣಗಳು ಆದಷ್ಟು ಎಲ್ಲಿಯೂ ಆಗದೇ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆದಷ್ಟು ಮತ್ತೆ ಆ ಒಂದು ಬೆಳ್ಳಿ ಮೂರ್ತಿ ಆ ಒಂದು ಏನು ಕರಗಿಸಿರುವಂಥ ಬೆಳ್ಳಿ ಸಂಪೂರ್ಣವಾಗಿ ಒಳ್ಳೆ ಬಸವೇಶ್ವರರ ಬೆಳ್ಳಿ ಮೂರ್ತಿಯಾಗಿ ವಾಪಸ್ಸು ಆ ಒಂದು ದೇವಸ್ಥಾನಕ್ಕೆ ಆಗಮಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಇನ್ನೊಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾ ಯಾಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಭಾಗದೊಳಗೆ ಏನೇ ಇರಲಿ ಅದ್ರ ಪರವಾಗಿ ನಾನು ಎಲ್ಲವನ್ನು ಧ್ವನಿ ಎತ್ತುವಂಥ ವಿಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ, ಅದಕ್ಕೋಸ್ಕರ ನಿಮ್ಮೊಂದು ಸಬ್ಸ್ಕ್ರೈಬ್ ನಮ್ಗೆ ಭಾಳ ಪ್ರೋತ್ಸಾಹ ನೀಡ್ತೈತಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹ ನೀಡ್ರಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.